ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಕಳೆದ 3 ವರ್ಷದಿಂದ ಸರಿಸುಮಾರು 400ಕ್ಕೂ ಹೆಚ್ಚು ವಿಡಿಯೋಗಳನ್ನು ಕಾನೂನಿಗೆ ಸಂಬಂಧಪಟ್ಟಂತೆ ಹಾಗೂ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಜಾಗೃತಿ ಅರಿವು ತಿಳುವಳಿಕೆ ಮೂಡಿಸೋ ಸಲುವಾಗಿ ಮಾಹಿತಿಗಳನ್ನ ನೀಡ್ತಾ ಬರ್ತಾ ಇದ್ದಾನೆ. ಮೊದಲ ಬಾರಿಗೆ ನನ್ನ ವಿಡಿಯೋ ನೋಡ್ತಾರಾದರೆ ಮರೆಯದ ಹಾಗೆ ಈಗಲೇ ಈ ವಿಡಿಯೋ ಕೆಳಗೆ ಇರತಕ್ಕಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಬಿಡುವಿದ್ದಾಗಲ ವಿಡಿಯೋಗಳನ್ನ ನೋಡ್ತಾ ಇರಿ. ಬುದ್ಧಿವಂತರಾಗಿ, ಸಮಸ್ಯೆಗಳಿಗೆ ಸಿಲುಕದಂತೆ ಚಾಕಚಕ್ಯತೆಯಿಂದ ವ್ಯವಹಾರ ನಡೆಸುವಂಥವರಾಗಿ ಅಂತ ಹೇಳ್ತಾ ನಾನು ಇವತ್ತಿನ ಮುಖ್ಯವಾದಂಥ ವಿಚಾರಕ್ಕೆ ಬಂದುಬಿಡ್ತೇನೆ. ಅದಕ್ಕಿಂತ ಮೊದಲು ವೀಕ್ಷಕರೇ, ನಿಮಗೇನಾದ್ರೂ ಕಾನೂನಿನ ಸಮಸ್ಯೆಗಳಿದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರೋ ನನ್ನ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡಿ ಸಲಹೆಗಳನ್ನು ಪಡ್ಕೊಳ್ಬೋದು. ಹಾಗೂ ನೇರವಾಗಿಯೂ ಕೂಡ ಬಂದು ನನ್ನ ಕಚೇರಿಗೆ ಭೇಟಿ ಮಾಡ್ಬೋದು. ಬೆಂಗಳೂರಿನ ಬಸವನಗುಡಿ ನ್ಯಾಷನಲ್ ಹೈಸ್ಕೂಲಿನ ರಸ್ತೆಯಲ್ಲಿ ನನ್ನ ಕಚೇರಿ ಇರುತ್ತೆ, ನೀವು ಬಂದು ಭೇಟಿ ಮಾಡಬಹುದು. ಹಾಗೂ ಕೇಸುಗಳನ್ನು ಕೊಡೋದಿದ್ರೂ ಕೂಡ ಕೊಡಬಹುದು. ಶಕ್ತಿ ಮೀರಿ ಪ್ರಾಮಾಣಿಕವಾಗಿ ನ್ಯಾಯ ಕೊಡಿಸುವಲ್ಲಿ ಪ್ರಯತ್ನವನ್ನು ಮಾಡ್ತೇನೆ ಕಾನೂನಿನ ಚೌಕಟ್ಟಿನಲ್ಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಚಾರಕ್ಕೆ ನಾನು ಬಂದುಬಿಡ್ತೇನೆ. ವೀಕ್ಷಕರೇ ನೋಡಿ, ಇತ್ತೀಚೆಗೆ ಜನಗಳ ಮೇಲೆ ಅಂದರೆ ಎಷ್ಟು, ಈಗ ಉದಾಹರಣೆಗೆ ಒಂದು 100% ಜನ ಇದ್ದಾರೆ ಅಂತ ಹೇಳಿದ್ರೆ ಒಂದು 50-60% ಜನಗಳ ಮೇಲೆ ಫೇಕ್ FIRಗಳನ್ನು ದಾಖಲು ಮಾಡ್ತಾ ಇದ್ದಾರೆ ಪೊಲೀಸ್ನವರು. ಯಾಕೆ ದಾಖಲಾಗ್ತಾ ಇದೆ ಇವೆಲ್ಲ? ಈ ಒಂದು ಫೇಕ್ FIRಗಳಿಂದ ಅಂದರೆ ಸುಳ್ಳು FIRಗಳು ಇದರಿಂದ ದಾಖಲು ಮಾಡ್ತಾ ಇರೋದ್ರಿಂದ ಜನಗಳಿಗೆ ಯಾವ ರೀತಿಯ ಸಮಸ್ಯೆಗಳಾಗ್ತಾ ಇದೆ, ಅದರಿಂದ ಅವರು ಹೊರಗಡೆ ಬರೋದು ಹೇಗೆ, ಇದನ್ನು ನ್ಯಾಯಾಲಯಗಳು ಯಾವ ನಿಟ್ಟಿನಲ್ಲಿ ಇದನ್ನು ಡೀಲ್ ಮಾಡಬೇಕು, ಕೋರ್ಟುಗಳು ಬೇಲ್ ಕೊಡುವಲ್ಲಿ ವಿಳಂಬ ನೀತಿಯನ್ನು ಅನುಸರಣೆ ಮಾಡ್ತಾ ಇದೆಯಾ, ಇದು ಎಲ್ಲದರ ಬಗ್ಗೆ ಇವತ್ತು ನಾನು ಸಂಕ್ಷಿಪ್ತವಾಗಿ ನಿಮಗೆ ಹೇಳಬೇಕು ಅನ್ನೋದನ್ನು ಇಚ್ಛೆ ಪಡ್ತಾ ಇದ್ದೇನೆ. ನೋಡಿ, ಈಗ ಪೊಲೀಸ್ನವರು ಏಕಾಏಕಿ ಕಾಲ್ ಮಾಡಿ ಸ್ಟೇಷನ್ಗೆ ಬನ್ನಿ ಅಂತ ಕರೀತಾರೆ ಮೊದಲನೇದಾಗಿ. ಆಗ ನೀವು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದರೆ ಪೊಲೀಸ್ನವರು ಸಾರ್ವಜನಿಕರ ಸೇವೆಯನ್ನು ಮಾಡಲಿಕ್ಕಾಗಿ, ಸಾರ್ವಜನಿಕರ ಆಸ್ತಿ ರಕ್ಷಣೆಯನ್ನು ಮಾಡಲಿಕ್ಕಾಗಿ, ಪ್ರಾಣ ರಕ್ಷಣೆಯನ್ನು ಮಾಡಲಿಕ್ಕಾಗಿ ಅವರಿದ್ದಾರೆ. ಅವರು ನಿಮಗಾಗಿ, ನಿಮ್ಮ ರಕ್ಷಣೆಗಾಗಿ ಸರ್ಕಾರದವರು ಅವರನ್ನು ನೇಮಕ ಮಾಡಿದ್ದಾರೆ. ಅವರಿಗೆ ಸಂಬಳ ಕೊಡೋರು ಯಾರು? ಪ್ರಜೆಗಳೇ ಸಂಬಳ ಕೊಡೋದು. ಅವ್ರು ಕೊಡೋ ತೆರಿಗೆ ಅಮೌಂಟಿಂದನೇ ಅವರು ಕೆಲಸಗಳನ್ನು ಮಾಡೋದು. ಪೊಲೀಸ್ನವರು ಒಂದೊಂದು ಸರ್ಕಾರಿ ಅಧಿಕಾರಿಗಳಷ್ಟೇ. ಕರೆ ಮಾಡಿದ ತಕ್ಷಣ ನೀವು ಅಲ್ಲಿ ಹೆದರಿಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಅವರಿಗೆ ಕೇಳಬಹುದು, ಯಾವ ಕಾರಣಕ್ಕಾಗಿ ನನಗೆ ಕರೆ ಮಾಡಿದ್ದೀರಾ, ನನ್ನ ವಿರುದ್ಧ ಏನು ದೂರು ದಾಖಲಾಗಿದೆ, FIR ಆಗಿದೆಯಾ ಅಥವಾ ಕೇವಲ ದೂರು ಕೊಟ್ಟಿದ್ದಾರಾ, ದೂರು ಕೊಟ್ಟಿದ್ದರೆ ಯಾರು ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ ಅನ್ನೋದನ್ನು ಕೇಳುವ, ತಿಳಿದುಕೊಳ್ಳುವ ಅಧಿಕಾರ ಮತ್ತು ಹಕ್ಕು ನಿಮಗೆ ಇದ್ದೇ ಇರುತ್ತೆ. ಇನ್ನು ಎರಡನೇದಾಗಿ, ನೀವು ಏಕಾಏಕಿ ಸ್ಟೇಷನ್ಗಳಿಗೆ ನೀವು ಹೋಗಬಾರ್ದು. ಅಲ್ಲಿ ವಕೀಲರನ್ನು ಕಳಿಸಬೇಕು, ಇಲ್ಲ ನಿಮಗೆ ಗುರುತು ಪರಿಚಯದವ್ರನ್ನ ಕಳಿಸ್ಕೊಟ್ಟು ಯಾವ ರೀತಿಯ ದೂರು ದಾಖಲಾಗಿದೆ, ಆ ದೂರಿನ ಸ್ವರೂಪ ಏನು, ಅದು ಕಾಗ್ನಿಸಬಲ್ ಅಫೆನ್ಸಾ, ನಾನ್ ಕಾಗ್ನಿಸಬಲ್ ಅಫೆನ್ಸಾ ಏನು ಅನ್ನೋದನ್ನು ತಿಳಿದುಕೊಂಡು ನಂತರ ನೀವು ಇದನ್ನು ಮೂವ್ ಮಾಡಬೇಕಾಗತ್ತೆ. ಏಕಾಏಕಿ ನೀವು ತಿಳ್ಕೊಳ್ಳೋದು ಏನಾದರೂ ಹೋದರೆ ಕೆಲವೊಮ್ಮೆ ಅವರು ಕಾಗ್ನಿಸಬಲ್ ಅಫೆನ್ಸ್ ಸೀರಿಯಸ್ ಸೆಕ್ಷನ್ಗಳನ್ನು ಇನ್ಸರ್ಟ್ ಮಾಡಿ ನಿಮ್ಮನ್ನು ಸ್ಪಾಟಲ್ಲಿ ಅರೆಸ್ಟ್ ಮಾಡುವಂತಹ ಒಂದು ಅವಕಾಶಗಳು ಕೂಡ, ಸಂದರ್ಭಗಳು ಕೂಡ ಇರುತ್ತೆ. ಆದ್ದರಿಂದ ಎಚ್ಚರಿಕೆಯನ್ನು ನೀವು ವಹಿಸಬೇಕಾಗತ್ತೆ. ಏಕಾಏಕಿ ಠಾಣೆಗಳಿಗೆ ಹೋಗಬಾರದು. ತಿಳಿದುಕೊಂಡು ಏನು ವಿಷಯ ಅನ್ನೋದನ್ನು ತಿಳ್ಕೊಂಡು ಅದಕ್ಕೆ ವಕೀಲರಿಂದ ಸಲಹೆಗಳನ್ನು ಪಡ್ಕೊಂಡು ನಂತರ ಅಷ್ಟೇ ನೀವು ಹೋಗಬೇಕಾಗತ್ತೆ. ಇದು ಎಚ್ಚರಿಕೆಯ ಮಾತು. ಇನ್ನು ಈ ಒಂದು ಸುಳ್ಳು ದೂರುಗಳನ್ನು ದಾಖಲು ಮಾಡಿಬಿಡ್ತಾರೆ. ಮತ್ತು ಪೊಲೀಸ್ ಅಧಿಕಾರಿಗಳು ಕೂಡ ಈ ಒಂದು ಜನಗಳಿಗೆ ಹೆದರಿಸೋದು, ಈ FIRಗಳನ್ನು ಮಾಡಿದ್ರೆ ಮತ್ತು ಇಂತಿಂಥ ಸೆಕ್ಷನ್ಗಳನ್ನು ನಾನು ಹಾಕ್ತೇನೆ, ಇಲ್ಲ ಅಂತ ಹೇಳಿದ್ರೆ ನೀನು ಇಲ್ಲೇ ಸೆಟ್ಲ್ಮೆಂಟ್ ಮಾಡ್ಕೋ, ಇಲ್ಲೇ ಇತ್ಯರ್ಥ ಮಾಡ್ಕೋ, ವಕೀಲರು ಕೋರ್ಟು ಅಂತ ಹೋದರೆ ವರ್ಷಗಟ್ಟಲೆ ನೀನು ಅಲಿಬೇಕಾಗತ್ತೆ, ಅದ್ರ ಬಿಟ್ಟು ಇಲ್ಲಿ ನಾನೇನು ಹೇಳ್ತೀನಿ ಇದ್ರ ಪ್ರಕಾರ ನೀನು ಸೆಟ್ಲ್ಮೆಂಟ್ ಮಾಡು, ಈ ರೀತಿಯಾಗಿ ಪೊಲೀಸ್ನವರು ಹೇಳ್ತಕ್ಕಂಥದ್ದು ಮತ್ತು ಅವರ ಇಚ್ಛೆಗೆ ತಕ್ಕಂಗೆ ದೂರುಗಳನ್ನು ಬರೆಸ್ಕೊಳ್ತಕ್ಕಂಥದ್ದು, ಮಾಡಿಫೈ ಮಾಡೋದು, ಆಲ್ಟ್ರ್ ಮಾಡೋದು, ಇದೆಲ್ಲವೂ ಕೂಡ ಠಾಣೆಗಳಲ್ಲಿ ನಡೀತಾ ಇದೆ. ಆದ್ದರಿಂದ ನೀವು ಏನು ದೂರು ಕೊಡಬೇಕು ಅಂತ ಇದ್ದೀರೋ ಅದನ್ನು ನಿಮ್ಮ ಮನೆಗಳಲ್ಲಿಯೇ ಅಥವಾ ನೀವೆಲ್ಲಿ ಕೂಲಾಗಿ ಇದ್ದಂಥ ಮನಸ್ಥಿತಿಯಲ್ಲಿ ದೂರುಗಳನ್ನು ಬರ್ಕೊಂಡು ನೀವು ಠಾಣೆಗಳಿಗೆ ಹೋಗಿ ನೀವು ಕೊಡಬೇಕು ಅನ್ನೋದು ನನ್ನ ಒಂದು ಮಾತು ಮತ್ತು ಸಲಹೆ ಆಗಿದೆ. ಇನ್ನು ಈ ಒಂದು ಸುಳ್ಳು ದೂರುಗಳನ್ನು ದಾಖಲು ಮಾಡಿಬಿಟ್ಟಾಗ ನೀವು ಅದಕ್ಕೆ ಕೆಲವೊಮ್ಮೆ ಕಾಗ್ನಿಸಬಲ್ ಅಫೆನ್ಸ್ ಇದ್ದಾಗ ಆ್ಯಂಟಿಸಿಪೇಟ್ರಿ ಬೇಲ್ ಅಂತ ನೀವು ತೊಗೊಳ್ಬೇಕಾಗತ್ತೆ. CRPC ಸೆಕ್ಷನ್ 438 ಅಂಡರಲ್ಲಿ ನೀವು ಆ್ಯಂಟಿಸಿಪೇಟ್ರಿ ಬೇಲ್ ತೊಗೋಬೇಕು. ಅಂದರೆ ನಮ್ಮನ್ನು ಈ ಒಂದು ಆರಕ್ಷಕರು, ಪೊಲೀಸ್ನವರು ಅರೆಸ್ಟ್ ಮಾಡಬಾರ್ದು ಅಂತ ಹೇಳಿ ಕೋರ್ಟಿನಿಂದ ನೀವು ತಗೊಳ್ತಕ್ಕಂಥ ಒಂದು ಜಾಮೀನು, ಅದನ್ನು ಆ್ಯಂಟಿಸಿಪೇಟ್ರಿ ಬೇಲ್ 438 ಅಂಡರಲ್ಲಿ ನೀವು ತೊಗೋಬೋದು. ಅದನ್ನು ತಗೊಳ್ಳುವಂತಹ ಸಂದರ್ಭಗಳಲ್ಲಿ ಕೋರ್ಟುಗಳು ಕೂಡ ಕೆಲವೊಮ್ಮೆ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದೆ. ಇದು
ನನಗೂ ಕೂಡ ವೈಯಕ್ತಿಕವಾಗಿ ಅಸಮಾಧಾನ ಇದೆ. ಯಾಕೆ ಅಂತ ಹೇಳಿದ್ರೆ, ಎಷ್ಟೋ ಬಾರಿ ಈ ಹೆಣ್ಣು ಮಕ್ಕಳು ಕೋರ್ಟ್ಗಳಿಗೂ ಗೊತ್ತಿದೆ ಈ 438 ಈ ಆ್ಯಂಟಿಸಿಪೇಟರ್ ಬೈಲ್ ಹಾಕೊಂಡಾಗ, ಎಸ್ಪೆಷಲಿ 498A ಕೇಸ್ಗಳಲ್ಲಿ ಸಂಬಂಧಪಟ್ಟಂತೆ, ಅಂದರೆ ವರದಕ್ಷಿಣೆ ಕಿರುಕುಳ ಸಂಬಂಧಪಟ್ಟಂತೆ ಕೇಸುಗಳು ದಾಖಲಾದಾಗ ಅದರಲ್ಲಿ 100ಕ್ಕೆ 99% ಸುಳ್ಳಿದೆ ಅಂತ ಗೊತ್ತಿದ್ರೂ ಕೂಡ ಈ ಒಂದು ಕೋರ್ಟುಗಳು ವಿಳಂಬ ನೀತಿಯನ್ನು ಅನುಸರಣೆ ಮಾಡ್ತಾ ಇದೆ. ಬೇಲ್ಗಳನ್ನು ಕೊಡೋದಕ್ಕೂ ಕೂಡ ಸಾಕಷ್ಟು ಟೈಮ್ಗಳನ್ನ ತಗೊಳ್ತಾ ಇದೆ. ಇಂತಹ ಸಂದರ್ಭಗಳಿದ್ದಾಗ ಕೆಲವೊಮ್ಮೆ ಈ ಪೊಲೀಸಿನವರು ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಜನಗಳಿಗೆ ಏನೋ ಹೆದರಿಸುವುದು, ಬೆದರಿಸುವುದನ್ನು ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ಸೀರಿಯಸ್ ಸೆಕ್ಷನ್ಗಳನ್ನು ಇನ್ಸರ್ಟ್ ಮಾಡಿಬಿಡೋದು. ಮೊನ್ನೆ ಯಾವುದೋ ನನ್ನ ಕಕ್ಷಿದಾರರ ಕೇಸಲ್ಲೇ ನೋಡ್ತಾನೆ 307ನ ಇನ್ಸರ್ಟ್ ಮಾಡಿಬಿಟ್ಟಿದ್ದಾರೆ. ಯಾವುದು 498A ಕೇಸನ್ನು ಹಾಕೋದ್ರಲ್ಲಿ 2 ಸತಿ 3 ಸಲ ಕರೆದು ಕೌನ್ಸಿಲಿಂಗ್ ಮಾಡಿ ತಿಂಗಳುಗಟ್ಟಲೆ ಅಲ್ಲಿ ಡೀಲ್ ಕುದುರದೇ ಇದ್ದಾಗ NGO ಸಂಸ್ಥೆನವರು, ಆ ಸಂಸ್ಥೆನವರು ಇವ್ರನ್ನೆಲ್ಲ ಕರೆಸ್ಕೊಂಡು ಡೀಲ್ಗಳನ್ನು ಮಾಡೋಕ್ಕೆ ಹೋಗಿ ಅಲ್ಲಿ ಯಾವಾಗ ಸೆಟ್ಲ್ಮೆಂಟ್ ಆಗಲಿಲ್ವೋ ಆಗ ಪೊಲೀಸ್ನವರು ಬ್ಯಾಂಕ್ ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ಅವರಿಗೆ ಥ್ರೆಟನ್ ಮಾಡಿ 307 ಸೀರಿಯಸ್ ಸೆಕ್ಷನ್ಗಳನ್ನು ಇನ್ಸರ್ಟ್ ಮಾಡಿ ಅವರಿಗೆ ಹೆದರಿಸಿದ್ದಾರೆ. 307 ಇದ್ದಾಗ ಅವರು ಬೇಲ್ ತಗೋಬೇಕು ಮತ್ತು ಪೊಲೀಸ್ನವ್ರಿಗೆ ಅಧಿಕಾರ ಇರುತ್ತೆ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ. ಸೊ ಈಗ ನೋಡಿ, ಅವರು ಯಾರೋ ಒಂದು ಪಾಪ ಅತ್ತಿಗೆ ಆಗಿರ್ಬೋದು, ಬಾಮೈದ ಆಗಿರ್ಬೋದು, ಆ ಮನೆಯಲ್ಲಿ ಇಲ್ದಿರೋರು ಎಲ್ಲರ ಮೇಲೂ ಕಂಪ್ಲೇಂಟು, ಎಲ್ಲರ ಮೇಲೂ ದೂರು ದಾಖಲು ಮಾಡಿಬಿಡೋದು. ಈ ಥರ ಮಾಡಿದಾಗ ಇಡೀ ಕುಟುಂಬ ತನ್ನನ್ನು ತಾನು ಮರೆಮಾಚಲಿಕ್ಕೆ ಎಲ್ಲೋ ದೂರ ಹೋಗಿ ಫೋನ್ಗಳನ್ನು ಆಫ್ ಮಾಡಿಕೊಂಡು ಹೋಟ್ಲ್ಗಳಲ್ಲಿ, ಲಾಡ್ಜ್ಗಳಲ್ಲಿ ಇರುವಂತಹ ಪ್ರಸಂಗ ಬಂತು. ಮಾನ ಮರ್ಯಾದೆ ಇರ್ತಕ್ಕಂಥವ್ರಿಗೆ, ಘನತೆ ಇರ್ತಕ್ಕಂಥವ್ರಿಗೆ ಇದು ಬಹಳ ಕಷ್ಟದ ಕೆಲಸ. ಯಾಕೆ ಅಂತ ಹೇಳಿದ್ರೆ, ತಾವೇನೂ ತಪ್ಪು ಮಾಡಿರೋಲ್ಲ, ಯಾರೋ ಒಬ್ಬಳು ಏನೋ ಒಂದು ದೂರು ದಾಖಲು ಮಾಡಿದ್ಲು ಅಂತ ಇಡೀ ಕುಟುಂಬದವರು, ಆ ಒಂದು ತುಂಬು ಗರ್ಭಿಣಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಇವ್ರನ್ನೆಲ್ಲ ಕರ್ಕೊಂಡು ಹೋಗಿ ಹೋಟ್ಲುಗಳಲ್ಲಿ ಇದ್ದುಕೊಂಡು 7 ದಿವಸ 10 ದಿವಸ ಅವರು ತಲೆಮರೆಸ್ಕೊಂಡಿರುವಂತಹ ಪರಿಸ್ಥಿತಿ. ಯಾಕೆ? ಕೇವಲ ಒಂದು ಹೆಣ್ಣು ನೀಡಿದಂತಹ ಒಂದು ಪ್ಲೇನ್ ಆ್ಯಂಡ್ ಬಾಲ್ಡ್ ಎಲಿಗೇಷನ್. ಅಂದರೆ ಏನು? ಯಾವುದೇ ಗುರುತರವಾದ ಸಾಕ್ಷಿಗಳಿಲ್ಲದೆ ಕೇವಲ ಅವಳ ಹೇಳಿಕೆ ಅಷ್ಟೇ. ನನಗೆ ಇವರು ಹಿಂಗೆ ವರದಕ್ಷಿಣೆ ಕಿರುಕುಳ ಕೊಟ್ಟರು, ದೌರ್ಜನ್ಯ ಮಾಡಿದ್ದಾರೆ, ಹಿಂಸೆ ಕೊಟ್ಟಿದ್ದಾರೆ, ಕುಟುಂಬದವರೆಲ್ಲ ಸೇರಿ ನನಗೆ ತೊಂದರೆ ಮಾಡಿದ್ದಾರೆ, ಇಷ್ಟು ಹೇಳಿದ್ದಕ್ಕೆ ಇಡೀ ಕುಟುಂಬ ಸಫರ್ ಆಗುವಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ. ಈ ಒಂದು ಬೇಲ್ ಅನ್ನೋದು ಒಬ್ಬ ವ್ಯಕ್ತಿಗೆ ಕೊಟ್ಟಿರ್ತಕ್ಕಂಥ ಒಂದು ಗ್ರ್ಯಾಂಟ್ ರೈಟ್. ಅದು ಆತನ ಮೂಲಭೂತ ಹಕ್ಕು. ಆತನು ಓಡಾಡುವ ಹಕ್ಕನ್ನು ಯಾವುದೇ ಕಾರಣಕ್ಕೂ ಕೂಡ ಕೋರ್ಟ್ ಕಸಿದುಕೊಳ್ಳಬಾರದು. ಒಂದೊಂದು ಕಡೆ ಹೇಳುತ್ತೆ ಕಾನೂನು, ಆ ಒಂದು ವ್ಯಕ್ತಿಯ ಮೇಲೆ ಇರುವಂತಹ ಆರೋಪಗಳು ರುಜುವಾತು ಆಗುವ ತನಕ ಅವರು ಕೇವಲ ಆರೋಪಿಗಳೇ ಹೊರತು ಅಪರಾಧಿಗಳಲ್ಲ ಅಂತ ಹೇಳಿ. ಅವರು ಅಪರಾಧಿಗಳಲ್ಲ ಅಂತ ಆದಮೇಲೆ ಇಮಿಡಿಯೇಟ್ ಆಗಿ ಕೋರ್ಟು ಇಂತಹ ಒಂದು ಕೇಸ್ಗಳಲ್ಲಿ, ಅಂದರೆ ಕೆಲವೊಮ್ಮೆ ಪ್ಲೇನ್ ಎಲಿಗೇಷನ್ ಮೇಲೆ ಮಾಡಿರ್ತಕ್ಕಂಥ ಸೆಕ್ಷನ್ಗಳಿದ್ದಾಗ ಇಮಿಡಿಯೇಟ್ ಆಗಿ ಬೇಲನ್ನು ಕೊಡಬೇಕು. ಜನಗಳಿಗೆ ಅವರ ವ್ಯಕ್ತಿ ಸ್ವಾತಂತ್ರ್ಯ, ಓಡಾಡುವ ಸ್ವಾತಂತ್ರ್ಯ, ಜೀವಿಸುವ ಸ್ವಾತಂತ್ರ್ಯವನ್ನು ಗೌರವಿಸಬೇಕು. ಸುಖ ಸುಮ್ಮನೆ 8 ದಿವಸ 10 ದಿವಸ ಕೆಲವೊಮ್ಮೆ 15 ದಿವಸಗಳು ಕೂಡ ತೆಗೆದುಕೊಂಡಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ. ಈ ರೀತಿಯಾಗಿ ಆದಾಗ ವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಧಕ್ಕೆ ಉಂಟಾಗ್ತಾ ಇದೆ. ಆದ್ದರಿಂದ ಇಂತಹ ಒಂದು ಪ್ರಕರಣಗಳು ನಿಲ್ಲಬೇಕು. ಈ ಒಂದು ಬೇಲ್ ಮ್ಯಾಟರ್ಸ್ಗಳನ್ನು ಕೋರ್ಟುಗಳು ಬೇಗ ಇತ್ಯರ್ಥ ಮಾಡಬೇಕು. ಸುಖ ಸುಮ್ಮನೆ ಇರತಕ್ಕಂತಹ ಆರೋಪಗಳಿಗೆಲ್ಲ ಇಡೀ ಕುಟುಂಬದವರು ಹೋಗಿ ವಾರಗಟ್ಟಲೆ 10 ದಿವಸ 15 ದಿವಸ ಅವಿತುಕೊಳ್ಳುವಂತಹ ಪರಿಸ್ಥಿತಿಯನ್ನು ಉಂಟು ಮಾಡ್ತಾ ಇದ್ದಾರೆ. ಅದು ಆಗಬಾರದು. ವ್ಯಕ್ತಿಗಳ ಸ್ವಾತಂತ್ರ್ಯವನ್ನು ಗೌರವಿಸಿ ರಕ್ಷಿಸುವಂತಹ ಒಂದು ಹೊಣೆಗಾರಿಕೆ, ಜವಾಬ್ದಾರಿ ಇಡೀ ನ್ಯಾಯಾಲಯದ ಮೇಲೂ ಕೂಡ ನಿಂತಿದೆ. ಮತ್ತು ಈ ರೀತಿಯಾದಂತಹ ಒಂದು ಸುಳ್ಳು ಆರೋಪಗಳನ್ನು ಮಾಡಿ ಕೇಸುಗಳನ್ನು ದಾಖಲು ಮಾಡಿ ಜನಗಳಿಗೆ ತೊಂದರೆ ಕೊಡ್ತಾ ಇರ್ತಕ್ಕಂಥ ಆರಕ್ಷಕರು, ಯಾಕಂದರೆ ಪ್ರೂವ್ ಮಾಡಬೇಕಾದ್ರೆ ಅವರೇನೆ. ಇನ್ಫಾರ್ಮೆಂಟು, ದೂರು ಕೊಡುವವರು ಇನ್ಫಾರ್ಮೆಂಟು, ರುಜುವಾತು ಮಾಡಬೇಕಾದವರು ಪೊಲೀಸ್ನವರು. ಯಾವಾಗ ಪೊಲೀಸ್ನವರು ಅದನ್ನು ಪ್ರೂವ್ ಮಾಡೋಕ್ಕಾಗೋದಿಲ್ವಾ, ಸುಖ ಸುಮ್ಮನೆ FIRಗಳನ್ನು ದಾಖಲು ಮಾಡ್ತಾರೆ. ಅದನ್ನು ರುಜುವಾತು ಮಾಡೋಕ್ಕಾಗದೇ ಇದ್ದಾಗ ಆ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ಅವ್ರ ಮೇಲೆ. ಯಾಕೆ ಅಂತ ಹೇಳಿದರೆ, ಸುಖ ಸುಮ್ಮನೆ ಅಧಿಕಾರದ ಒಂದು ದುರುಪಯೋಗ, ಡಿರಿಲೆಕ್ಷನ್ ಆಫ್ ಡ್ಯೂಟಿ, ಕೆಲವೊಂದು ಸತಿ ಕರ್ತವ್ಯ ನಿರ್ಲೋಪ ಮಾಡ್ತಾರೆ, ನಿರ್ಲಕ್ಷ್ಯ ಮಾಡ್ತಾರೆ. ಇಂತಹ ಸಂದರ್ಭಗಳಿದ್ದಾಗ ಜನಗಳು ಅಲ್ಟಿಮೇಟ್ ಆಗಿ ಸಫರ್ ಆಗ್ತಾ ಇದ್ದಾರೆ. ಸೊ ಕಾನೂನು ಇರುವುದು ಸಾರ್ವಜನಿಕರ ರಕ್ಷಣೆಗಾಗಿಯೇ ಹೊರತು ಭಕ್ಷಣೆಗಾಗಿ ಅಲ್ಲ. ಪೊಲೀಸ್ ಅಧಿಕಾರಿಗಳು ಕೂಡ ಅವರು ತಮ್ಮ ಜವಾಬ್ದಾರಿಯನ್ನು ಅರಿತು ನಡೆಯಬೇಕು. ಇಡೀ ಕುಟುಂಬದವರ ಮೇಲೆ ಆರೋಪ ಮಾಡುವಾಗ, FIR ದಾಖಲಿಸುವಾಗ ಅದೆಲ್ಲವನ್ನು ಸೂಕ್ಷ್ಮವಾಗಿ ಅವಲೋಕಿಸಿ ಈ ಒಂದು ಸೂಕ್ಷ್ಮವಾದಂಥ ವಿಚಾರಗಳನ್ನು ಅರಿತು ನಡೆಯಬೇಕು.
ಇಲ್ಲದೇ ಇದ್ದರೆ ಮುಗ್ಧ ಜೀವಿಗಳಿಗೆ ಅಥವಾ ಅಮಾಯಕರುಗಳಿಗೆ ಸಾಕಷ್ಟು ನೋವಾಗುತ್ತೆ. ಎಷ್ಟೋ ಪ್ರಕರಣಗಳನ್ನ ನಾನು ನೋಡಿದ್ದೇನೆ. ಪಾಪ ಇಡೀ ತಂದೆ ತಾಯಿ ಅವರೆಲ್ಲ 50 ವರ್ಷ 60 ವರ್ಷ ತುಂಬ ಗೌರವಯುತವಾಗಿ ಜೀವನವನ್ನು ನಡೆಸಿರ್ತಾರೆ. ಯಾರೋ ಮಗನ ಮದುವೆ ಮಾಡಿಕೊಟ್ಟಿರ್ತಾರೆ, ಬಡತನದಿಂದ ಕುಟುಂಬದಿಂದ ಬಂದಂಥ ಹೆಣ್ಣನ್ನು ಮದುವೆ ಮಾಡಿರ್ತಾರೆ. ಆದರೆ ಆಕೆ ಬಂದು ಸುಳ್ಳು ಸುಳ್ಳು ಆರೋಪಗಳನ್ನ ಮಾಡಿದಾಗ ಇಡೀ ತಂದೆ ತಾಯಿ ಕುಟುಂಬ ಎಲ್ಲರೂ ತಲೆಮರೆಸಿಕೊಂಡು ಹೋಗುವಂಥದ್ದು. ಎಷ್ಟು ದುಃಖಗಳನ್ನು ಅವರು ಹಂಚ್ಕೊಂಡಿದ್ದಾರೆ ನನ್ನ ಹತ್ರ ಬಂದು. ಲಿಟ್ರಲಿ ದೇವರ್ ಕ್ರೈಂಗ್ ಟು ಮೀ. ಹತ್ತಿದ್ದಾರೆ ನನ್ನ ಹತ್ರ, ಅವರು ದುಃಖಗಳನ್ನು ಹೇಳ್ಕೊಂಡಿದ್ದಾರೆ. ಬಡತನದ ಮಗಳು ಬಂದು ನಮ್ಮ ಸಂಸಾರ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾಳೆ, ಮನೆ ದೀಪ ಹಚ್ತಾಳೆ ಅಂತ ನಾವು ಕರ್ಕೊಂಬಂದರೆ ಈ ರೀತಿಯಾಗಿ ಪ್ರಾಬ್ಲಮ್ ಮಾಡಿದ್ದಾಳೆ, ಇಡೀ ನಮ್ಮ ಕುಟುಂಬಕ್ಕೆ ಅವಮಾನ ಆಗಿದೆ ಅಂತ ಹೇಳಿ ಏನೋ ಬಂದು ಹೇಳ್ಕೊಳ್ತಾರೆ. ಎಷ್ಟೋ ಜನ ಊಟಗಳನ್ನು ಬಿಟ್ಟುಬಿಟ್ಟಿದ್ದಾರೆ, ಎಷ್ಟೋ ಜನ ಆತ್ಮಹತ್ಯೆಗಳನ್ನ ಮಾಡ್ಕೊಂಡಿದ್ದಾರೆ, ಮರ್ಯಾದೆಗೆ ಹೆದರಿ ಆತ್ಮಹತ್ಯೆಗಳನ್ನು ಮಾಡ್ಕೊಂಡಿದ್ದಾರೆ. ಈ ರೀತಿಯಾಗಿ ಆರೋಪಗಳು ಮಾಡೋದು, FIRಗಳನ್ನ ದಾಖಲು ಮಾಡೋದು, ಬೇಲ್ ಕೊಡೋದಕ್ಕೆ ಡಿಲೇ ಮಾಡುವಂಥದ್ದು, ಇದು ಯಾವುದೂ ಕೂಡ ಮಾಡಬಾರ್ದು. ಕಾನೂನು ಅಮಾಯಕರನ್ನು ರಕ್ಷಿಸಬೇಕು ಎಂಬುವಂತಹ ಮಾತನಲ್ಲಿ ನಾನು ಹೇಳ್ತೇನೆ. ಮತ್ತು ಯಾರಿಗೆ ಈ ತರಹದ ಅನ್ಯಾಯಗಳು ಆಗಿದ್ದರೆ ಖಂಡಿತವಾಗಿಯೂ ನೀವು ಬಂದು ನನ್ನನ್ನು ಭೇಟಿ ಮಾಡ್ಬೋದು. ಕಾನೂನಿನ ಚೌಕಟ್ಟಿನಲ್ಲಿ ರಕ್ಷಣೆಯನ್ನು ಕೊಡಲಿಕ್ಕೆ ಏನು ಕರ್ತವ್ಯವನ್ನು ನಾನು ಮಾಡಬೇಕು ವಕೀಲನಾಗಿ ಅದನ್ನು ನಾನು ಮಾಡ್ತೇನೆ, ನಿಮ್ಮನ್ನು ರಕ್ಷಿಸ್ತೇನೆ, ನಿಮ್ಮ ಕಾನೂನಾತ್ಮಕ ಹಕ್ಕುಗಳನ್ನು ನಾನು ಗೌರವಿಸಿ ರಕ್ಷಿಸ್ತೇನೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಆದರೆ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.